ಹಲೋ. ಸರ್ ನಾವು ಮಾರ್ಗೊಂಡಿಲ್ಲ ಸರ್, ಹಿಂದೆ ಮಾಡಿದ್ನಲ್ಲ ಪುರುಷೋತ್ ನಾನು. ಹಾಂ ಹೇಳಿ, ಏನು ಸಮಾಚಾರ? ಸರ್ ಮಾಡಿಸ್ಲಿಲ್ಲ ಸರ್, ಅದು ಬಂದು ನೋಡ್ಕೊ ಹೋದ್ರೆ ಅಷ್ಟೇ. ಅರ್ಥ ಆಗಿಲ್ಲ ಏನು ಅಂತ. ಅದೇ ಒಂದು ತೊಟ್ಟಿ ಹೇಳಿದ್ನಲ್ಲ ಸರ್, ತೊಟ್ಟಿ ಇದು ವಾಟರ್ ಟ್ಯಾಂಕ್ ನೀರು ಕುಡಿಯೋದಲ್ಲ ಇದು. ನೀವೇನು ಮತ್ತೆ ನನಗೆ ಫೋನೇ ಮಾಡಲಿಲ್ಲ, ಬರೀ ಫೋನ್ ಮಾಡಿ ಸರ್ ಹೇಳಿದ್ವಿ ಅಷ್ಟೇ. ಮಾಡಿಸ್ತಾರೆ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟೆ ಸರ್. ಹಾಂ. ಅದು ಮಾಡಿಸ್ಲಿಲ್ವಲ್ಲ ಸರ್, ಅವರು ಬಂದು ಹೋದ್ರು ಇಲ್ಲಿಗೆ. ನಾನು ಯಾರು? ಪಂಚಾಯತಿಗೂ ಅದೇ ಮೇಡಮ್, ಲೇಡೀಸ್ ಮೇಡಮ್ ಅದ್ರಲ್ಲ, ಪಿ ಡಿ ಮೇಡಮ್. ಯಾವ ಊರವರು? ಹನುಮನಾಳು. ಹಾಂ ಹಾಂ, ಅವ್ರು ಬಂದು ಹೋದ್ರು ಇಲ್ಲಿಗೆ. ಹಾಂ. ನಿಮ್ಗೆ ಫೋನ್ ಮಾಡಿದ್ರು ಅಂತಂದ್ರು, ನೀವು ಮಾಡಿದ್ಮೇಲೆ ಮಾಡಿಸ್ತಾರೆ ಅಂದ್ಬಿಟ್ಟು ನಾಳೆ ಒಂದು ತಿಂಗಳಾಯ್ತು ಸರ್. ಅದೇ ಹಸುಗೆ ನೀರು ಕುಡಿಸೋ ತೊಟ್ಟಿ ರಾಸುಗಳಿಗೆ. ರಾಸುಗಳು ನೀರು ಕುಡಿಸೋ ತೊಟ್ಟಿ ಈಗ ಕೆಳಗೆ ಹಳ್ಳಿ ಮರತ್ತು ಒಂದಿತ್ತು ಸರ್, ಎರಡಿದ್ದು ಮಾರ್ಗೊಂಡಳ್ಳಿಲಿ. ಮಾರ್ಗೋಡ್ನಳ್ಳಿಲಿ. ಹಾಂ. 2-3 ಐತೆ ಸರ್, 2 ರೆಡಿ ಮಾಡಿಲ್ಲ, 2 ಮಾಡಿಲ್ಲ ಸರ್. ಯಾವಾಗ ಹೇಳಿದ್ರಿ? ಯಾವಾಗಿನ ಸಮಸ್ಯೆ ಇದೆ ಅದು? ಇದು ನಿಮ್ಮ ಜೊತೆ ಹೇಳೋ ನಾನು 1.5 ತಿಂಗಳಾಯ್ತು ಸರ್. ನಾನು ಫೋನ್ ಮಾಡಿ ಹೇಳಿದೆ, ಮಾಡಿಸ್ತೀನಿ ಅಂದ್ರಲ್ಲ ಅವರು. ಮಾಡ್ತೀನಿ ಅಂದ್ರೆ ನಾನು ಪಂಚಾಯತಿಗೆ ಹೋಗಿ ಬಂದೆ. ಹ್ಞೂ. ಅಲ್ಲಿ ರಾಜಕೀಯ ವ್ಯಕ್ತಿಗಳು ಇದಾಗ್ಬಿಟ್ಟು ಅವ್ರು ಮಾಡ್ಸೋಕ್ಕೆ ಮುಂದಕ್ಕೆ ಬರ್ತಿಲ್ಲ ಸರ್. ಅವ್ರು ಕಾಂಪೌಂಡ್ ನಿಲ್ಸ್ಕೊಳ್ಳಿ, ಗೇಟ್ ನಿಲ್ಸ್ಕೊಳ್ಳಿ ಅಂತ ಏನು ಕಾಂಪೌಂಡು? ಅವರು ಮನೆ ಹೊಸ್ದಾಗಿ ಮಾಡೋದು ಸರ್ ಅಲ್ಲಿ. ಯಾರು? ಟ್ಯಾಂಕಿ ಪಕ್ಕದ ಮನೆಯವರು. ಹಾಂ. ಅವ್ರು ಹೊಡೆದಾಕೋದ್ರಲ್ಲಿ ನೀಟಾಗಿ ಹೋಗೈತೆ, ರೋಡಲ್ಲಿ ಇರೋದು ಸರ್, ಅದೇನು ಅವ್ರ ಜಾಗದಲ್ಲಿ ಇಲ್ಲ. ಹಾಂ. ಗೇಟ ಬೇರೆ ಕಡೆ ನಿಲ್ಸ್ಕೋಬೋದು. ಇನ್ನೊಂದು ಹಳ್ಳಿ ಮರತ್ತು ಇತ್ತು, ಅದು ಕೆಟ್ಟೋಗ್ಬಿಟ್ಟಿದೆ ಸರ್, ಅದಕ್ಕೂ ನಲ್ಲಿ ಹಾಕಿಲ್ಲ. ಹಾಂ ಹಾಂ ಹಾಂ. ಒಂದು ವಿಡಿಯೋ ಮಾಡಿ ಕಳಿಸ್ತಾರೆ. ಹಾಂ ಕಳಿಸಿ, ವಿಡಿಯೋ ಮಾಡಿ ಕಳಿಸಿ. ಈಗ ಸರ್ಕಾರಿ ಜಾಗ ಎಲ್ಲಿದೆ ಅಲ್ಲಿಲ್ಲ ಅಂದ್ರೆ ಅವ್ರಿಗೆ ತೊಂದರೆ ಆಗ್ತಿದೆ ಅಂತಂದ್ರೆ ಸರ್ಕಾರಿ ಜಾಗ ಎಲ್ಲಿದೆ ಅಲ್ಲಿ ಮಾಡ್ಲಿ ಬಿಡಿ. ಹಾಂ, ಆಯ್ತಾ? ಇದು ಇರೋದು ಸರ್ಕಾರಿ ಜಾಗದಲ್ಲ ಸರ್, ಅವ್ರ ಜಾಗದಲ್ಲಿ ಏನಿಲ್ಲ. ಹೌದಾ? ಟ್ರೈನಿಂಗ್ ಆಚೆ ರೋಡಲ್ಲೇ ಇರೋದು ಸರ್ ಅದು. ಹಾಂ ಹಾಂ ಆಯ್ತು. ಈಗ ಸರ್ಕಾರಿ ಜಾಗ ಏನಿದೆ, ರಾಸುಗಳಿಗೆ ನೀರು ಕುಡಿಯೋದಕ್ಕೆ ವ್ಯವಸ್ಥೆ, ಅದು ಸರ್ಕಾರನೇ ಹೇಳಿದೆ ರಾಸುಗಳಿಗೆ ನೀರು ಕುಡಿಯೋ ವ್ಯವಸ್ಥೆ ಮಾಡಿ ಅಂತ ಎಲ್ಲ ಪಂಚಾಯತಿಗಳಿಗೆ. ಹಾಂ, ಮಾಡ್ಲಿಲ್ಲ ಅಂದ್ರೆ ಯಾವ ಅನ್ನದಾನದಲ್ಲಿ ಏನ್ ಮಾಡೋದು ಏನು ನೋಡೋಣ ಬಿಡಿ. ಸರಿ ಸರ್, ಕಳ್ಸ್ಕೊಡ್ತೀನಿ. ಮಾಡಿ. ಈಗ ನಿಮ್ಮ ಹೆಸರು ಏನೇನು ಹೇಳಿದ್ರಿ? ಪುರುಷೋತ್ತಮ್ ಸರ್. ಪುರುಷೋತ್ತಮರೇ, ಈಗ ಮೊದಲು ಎಷ್ಟು ತಿಂಗಳಿಂದ ಈ ತರ ಸಮಸ್ಯೆ ಇದೆ ಅದು? ಕೆಟ್ಟೋಗಿ 3 ತಿಂಗಳಾಯ್ತು ಸರ್. ನಿಮ್ಗೆ ಹೇಳೋ ನಾನು 1.5 ತಿಂಗಳಾಯ್ತು ಸರ್. ಹಾಂ ಹಾಂ. ನಿಮ್ಮ ಸರ್ ಕೆಳಗಡೆ ಒಂದು ಹಳ್ಳಿ ಮರದ ಹತ್ರ ಇತ್ತು. ಒಟ್ಟು 3 ಇತ್ತಾ ನಿಮ್ಗೆ ಗ್ರಾಮದಲ್ಲಿ? 3 ಇತ್ತು ಸರ್, 3 ಇಲ್ಲ ಈಗ. ಯಾಕೆ, ಏನಾಗಿದೆ 3ನು? ಒಂದು ನಲ್ಲಿ ಮುರಿದು ಹಂಗೆ ನಿಂತೈತೆ ಸರ್, ಕೆಳಗಡೆ ಹಳ್ಳಿ ಮರದ ಹತ್ರ ಇದ್ದದ್ದು. ಚೌಟ್ರಿ ಹತ್ರ? ಚೌಟ್ರಿ ಹತ್ರ ಇದ್ದದ್ದು. ಹಾಂ. ಕೇಳಿ ರೋಡಲ್ಲಿ ಇತ್ತು, ಅದೇನೋ ನೀರು ಲೀಕೇಜ್ ಐತೆ, ಹಂಗೆ ನಿಂತೈತೆ. ಹಾಂ. ಇದೊಂದು ಯಾರೋ ದುಷ್ಕರ್ಮಿಗಳು ಅಡಿಲ್ ಮಾಡ್ಬಿಟ್ಟಿದ್ರು. ಹಾಂ. ಅದು ಹಿಂಗೆ 3 ಇಲ್ಲ ಸರ್ ಈಗ. ಹಾಂ ಹಾಂ ಹಾಂ. ಈಗ ಬೇಸಿಗೆ ಕಾಲದಲ್ಲಿ, ಈಗ ಬೇಸಿಗೆ ಕಾಲನೇ ಮುಗಿದೋಯ್ತು, ಆವಾಗಲೇ ರೆಡಿ ಮಾಡ್ಬೇಕಾಯ್ತು ಇವರು. ನಾನು ಅವತ್ತೇ ಮಾಡ್ತೀವಿ ಅಂತಂದ್ರಲ್ಲ ಸರ್, ನಾನು ನಿಮ್ಮ ಪುನಃ ಫೋನ್ ಮಾಡಿಲ್ಲ ಸರ್ ನಾನು. ಈಗಲೂ ನೋಡ್ಬೋಲ್ಲ, ಈಗ 4-5 ಜನ ಈಗ ನಿಮ್ಗೆ ಕೇಳಿ, ಜಿಲ್ಲಾ ಪಂಚಾಯತಿ ಅವ್ರ ನಂಬರ್ ಕಳಿಸ್ಕೊಡ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳದು. ಅವ್ರ ಹತ್ರ ಮಾತಾಡಿ ಇರೋ ವಿಷಯ ಹೇಳಿ, ಆಯ್ತಾ? ಆಮೇಲೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ, ಪಂಚಾಯತಿ ಜವಾಬ್ದಾರಿ ಇರೋಂಥ ಮೇಲಧಿಕಾರಿಗಳು, ಅವ್ರಿಗೆಲ್ಲರೂ ಕೂಡ ಕಳಿಸ್ಕೊಡ್ತೀನಿ. ಮತ್ತೆ ವಿಷಯನೂ ಕೂಡ ತಲುಪಿಸ್ತೀನಿ ಅವ್ರಿಗೆ. ತಾವು ಮಾತಾಡಿರೋದು ಸುದ್ದಿ ಮಾಡಿ ಹಾಕಿ, ಆ ವಿಡಿಯೋ ಕಳಿಸಿ, ನಿಮ್ಮ ಆಡಿಯೋನ ತೆಗೆದು ಆ ವಿಡಿಯೋಗೆ ಅಡ್ಜಸ್ಟ್ ಮಾಡಿ ಹಾಕಿರ್ತೀನಿ. ಈಗಲೇ ಕಳಿಸಿ, ಒಂದು 30 ಸೆಕೆಂಡ್ಸ್ ವಿಡಿಯೋ, 1 ನಿಮಿಷದ ವಿಡಿಯೋ ಕಳಿಸಿ, ಮಾಡಿ ಕಳಿಸಿ. ಫೋಟೋ ಕಳಿಸಿ, ಫೋಟೋ ಮತ್ತೆ ವಿಡಿಯೋ 2 ಕಳಿಸಿ. ಸರಿ ಸರ್, ಆಯ್ತು. ಓಕೆ. 3ದು ಇದ್ರದ್ದು ಟ್ಯಾಂಕ್ದು ಕಳಿಸಿ. ಯಾವ ಅನುದಾನದಲ್ಲಿ ಯಾಕೆ ಮಾಡಿಲ್ಲ, ಏನು ಮಾಡೋದನ್ನ ರಿಪೇರಿ ಯಾಕೆ ಮಾಡಿಲ್ಲ ಕೂಡ ಅದನ್ನು ಕೂಡ ಕಳ್ಸೋಣ. 3ನು ಕಳಿಸಿ. 3 ವಿಡಿಯೋನು 30 ಸೆಕೆಂಡ್ ಕಳಿಸಿ, ಮಾಡಿ ಕಳಿಸಿ. ಜಾಯಿಂಟ್ ಮಾಡಿ ಹಾಕಿ ನಿಮ್ಮ ಆಡಿಯೋ ಹಾಕ್ತೀನಿ. ಮತ್ತೆ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಕಳಿಸ್ತೀನಿ, ಆಯ್ತಾ? ಮತ್ತೆ ಯಾರಿದ್ದಾರೆ ಮಂತ್ರಿ ಮಹಾಶಯರು ಕೂಡ ಕಳಿಸ್ತೀನಿ, ಅವರ ಸರ್ಕಾರದ ವೆಬ್ಸೈಟ್ಗೆ. ಅವ್ರು ಯಾವ ಇಲಾಖೆಯಲ್ಲಿ ಯಾವ ಗ್ರಾಮದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ಲಿ ಅವ್ರಿಗೆ. ಸರಿ ಸರ್. ಓಕೆ, ಥ್ಯಾಂಕ್ ಯು.